ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ರಶು ವ್ಲಾಗ್ಸ್. ಇದು ಟ್ಯೂಸ್ಡೇ ವ್ಲಾಗ್ ಆಗಿರುತ್ತೆ. ಆ್ಯಕ್ಚುಲಿ ಇವತ್ತು ನಮ್ಮ ಅತ್ತೆ ಮನೆಯಲ್ಲಿ ಮಾರಿ ಹಬ್ಬ ಇತ್ತು. ಸೊ ಅಲ್ಲಿ ಇನ್ವೈಟ್ ಮಾಡಿದರು. ಸೊ ನಾವೆಲ್ಲರೂ ರೆಡಿಯಾಗಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಮಾರ್ನಿಂಗ್ ತಿಂಡಿ ಮಾಡಿಕೊಂಡು ಫ್ರೆಶ್ ಅಪ್ ಆಗಿ ನಮ್ಮ ಅತ್ತೆ ಮನೆಗೆ ಹೋದ್ವಿ. ಹಾಗೆ ಅಲ್ಲಿ ಹೋಗಿ ನಮ್ಮ ಪಕ್ಕದ ಮನೆ ಪಾಪು ಬಂದಿತ್ತು. ಅವನ ಹೆಸರು ಜಶ್ವಿಕ್ ಅಂತ. ಅವನ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿದ್ವಿ. ಮತ್ತು ನಮ್ಮ ಫ್ಯಾಮ್ಲಿಯವರೆಲ್ಲ ಒಟ್ಟಿಗೆ ಸೇರೋದು ಒಂಥರ ತುಂಬ ಚೆನ್ನಾಗಿ ಅನಿಸುತ್ತೆ. ತುಂಬ ಖುಷಿಯಾಗಿರ್ತದೆ ಫ್ಯಾಮ್ಲಿಯವರೆಲ್ಲ ಒಟ್ಟಿಗೆ ಸಿಕ್ಕಿದ್ರೆ. ಹಾಗೆ ಎಲ್ಲ ಖುಷಿಯಾಗಿ ಮಾತಾಡಿಕೊಂಡು ಮಗು ಜೊತೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಆಟ ಆಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತಾಯಿದ್ವಿ. ಮತ್ತು ನಮ್ಮ ಫ್ಯಾಮ್ಲಿ ಎಲ್ಲ ಒಟ್ಟಿಗೆ ಸೇರಿದ್ವಿ ಅಂತಂದರೆ ಯಾವುದಾದ್ರೂ ಮೂವಿ ಏನಾದರೂ ನೋಡಿಕೊಂಡು ಟೈಮ್ ಸ್ಪೆಂಡ್ ಮಾಡ್ತೀವಿ. ಹಾಗೆ ಎಲ್ಲರ ಜೊತೆ ಹರಟೆ ಹೊಡ್ಕೊಂಡು. ಮತ್ತು ಈವ್ನಿಂಗಿಗೆ ಗೀ ರೈಸ್ ಮಾಡಬೇಕಿತ್ತು. ಮತ್ತು ಕೆಲವೊಂದು ಅಡುಗೆನ ಮಾಡಬೇಕಾಗಿತ್ತು. ಗೆಸ್ಟ್ ಎಲ್ಲ ಬರ್ತಾರೆ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ವಿ. ನಾನು ಗೀ ರೈಸ್ಗೆ ಸ್ವಲ್ಪ ಪ್ರಿಪೇರ್ ಮಾಡಿಕೊಟ್ಬಿಟ್ಟು ಬಂದೆ. ಮತ್ತು ಈವ್ನಿಂಗ್ಗೆ ಇನ್ನೇನು ಗೆಸ್ಟ್ ಬರ್ತಿದ್ದಾರೆ ಅಂತಂದಾಗ ನನ್ನ ಸಿಸ್ಟರು ನಮ್ಮಮ್ಮ ಎಲ್ಲ ಸೇರಿಕೊಂಡು ಮೊಟ್ಟೆ ಎಲ್ಲ ಬಿಡಿಸ್ತಾ ಕೂತಿದ್ರು. ಸೊ ಫುಲ್ ನಾನ್ ವೆಜ್ ಊಟ ಇತ್ತು. ಹಾಗೆ ಗೆಸ್ಟ್ ಎಲ್ಲ ಬಂದರು. ಸ್ವಲ್ಪ ಹೊತ್ತು ಮಾತಾಡಿಕೊಂಡು ಮತ್ತು ಊಟ ಎಲ್ಲ ಮಾಡ್ತಾಯಿದ್ರು. ಸೊ ಜೊತೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಿಕೊಂಡು ಮಾತಾಡಿಕೊಂಡು ಒಂಥರ ತುಂಬ ಖುಷಿ ಅನ್ನಿಸ್ತಾ ಇತ್ತು. ಎಲ್ಲ ಒಟ್ಟಿಗೆ ಸೇರೋದು ತುಂಬ ಚೆನ್ನಾಗಿ ಅನಿಸುತ್ತೆ ಅಲ್ವಾ. ಗೆಸ್ಟ್ ಎಲ್ಲ ರಿಟರ್ನ್ ಹೋಗುವಾಗ ನಮ್ಮ ಸಂಪ್ರದಾಯದ ಪ್ರಕಾರ ನಾವೆಲ್ಲ ಕುಂಕುಮ ಎಲ್ಲ ಕೊಟ್ಟು ಕಳಿಸ್ತೀವಿ. ಸೊ ಹಾಗೆ ಕೊಟ್ಟು ಅವರೆಲ್ಲ ರಿಟರ್ನ್ ಹೊರಟರು. ಗೆಸ್ಟ್ ಎಲ್ಲ ಹೋದ್ಮೇಲೆ ನಾವು ಬಂದು ಕೂತ್ಕೊಂಡು ಊಟ ಮಾಡಿದ್ವಿ. ಫುಲ್ ನಾನ್ ವೆಜ್ ಊಟ ತುಂಬ ಚೆನ್ನಾಗಾಗಿತ್ತು. ಇಷ್ಟೇ ಇವತ್ತಿನ ವ್ಲಾಗ್, ಮಾರಿ ಹಬ್ಬದ ವ್ಲಾಗ್. ನಿಮಗೆಲ್ಲ ಹೇಗೆ ಅನ್ನಿಸ್ತು ನನಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು.